ಸುವರ್ಣ. ಮಲೆ ಮಾದೇಶ್ವರ, ಎಂತ ಕಾಲ ಬಂತಪ್ಪ. ಈಗಿನ ಕಾಲದಲ್ಲಿ ಸುಂದರವಾದ ಹುಡುಗಿರು ಸಿಗೋದಿರ್ಲಿ, ಅವರ ಫೋಟೋ ಸಿಗೋದು ಕಷ್ಟ. ಅಂತ ಅದರಲ್ಲಿ ಸಿಕ್ಕಿರೋ ಫೋಟೋನ ಇಲ್ಲಿ ಬಿಸಾಕ್ದವ್ರು ಯಾರು? ಹಲೋ, ಎಕ್ಸ್ಕ್ಯೂಸ್ ಮೀ, ಈ ಫೋಟೋ ಏನಾದ್ರೂ ಬೀಳಿಸ್ಕೊಂಡಿದ್ದೀರಾ ನೋಡಿ? ಅದು ಬೀಳಿಸ್ಕೊಂಡಿರೋದಲ್ಲ ರೀ, ನಾನೇ ಬಿಸಾಕಿರೋದು. ಅಲ್ರಿ, ಇಷ್ಟು ಸುಂದರವಾದ ಹುಡುಗಿ ಫೋಟೋನ ಯಾಕೆ ಬಿಸಾಕ್ತಾ ಇದ್ದೀರಿ? ಇವಳೇನಾದ್ರೂ ನಿಮ್ಗೆ ನಡುವಿನಲ್ಲಿ ಕೈ ಕೊಟ್ಲೆ? ಕೈ ಹಿಡಿದ್ರೆ ತಾನೇ ಕೈ ಕೊಡೋದಿಕ್ಕೆ. ಏನ್ ಈ ತರ ಮಾತಾಡ್ತಿದ್ದೀರಾ? ಎನಿಥಿಂಗ್ ರಾಂಗ್? ಎವ್ರಿಥಿಂಗ್ ಈಸ್ ರಾಂಗ್. ಏನ್ ಪ್ರಾಬ್ಲಮ್ ಅಂತ ಹೇಳಪ್ಪ. ಈ ಮರ್ಯಾದಾ ಪುರುಷೋತ್ತಮ ಸಾಲ್ವ್ ಮಾಡ್ತಾನೆ. ನಿಮ್ಮ ಹೆಸರು ನಮ್ಮ ಮನುಷ್ಯರು ಹೇಳೋದೇ ಇಲ್ಲ ಬಿಡಿ ಸರ್. ಏನ್ ಕಿಂಡಲ್ಲೇ? ಇಲ್ಲ, ಮರ್ಯಾದಾ ಕಾಮಿಡಿ. ಸುಮ್ನೆ ತಮಾಷೆಗಳಿದೆ ಸರ್. ನನ್ನ ಹೆಸರು ಪುರುಷೋತ್ತಮನೇ. ಇಂಥ ಹೆಸರು ಇಟ್ಕೊಂಡು ಯಾಕ್ರಿ ಈ ತರ ಫೀಲಿಂಗ್ ಎಲ್ಲ ಬದುಕ್ತಾ ಇದ್ದೀರಿ? ಬದುಕಿದ್ರೆ ನಂತರ ಗುಂಡ್ಕಲ್ ತರ ಬದುಕ್ಬೇಕು, ಸತ್ರೆ ಹಿಂದೆ 1000 ಜನ ಬರ್ಬೇಕು, ಆ ತರ ಸಾಯ್ಬೇಕು. ನನಗೆ ಸಾಯೋದಿಕ್ಕೆ ಆಸೆ ಇಲ್ಲ ಸರ್, ಆದ್ರೆ ನಾನು ಬದುಕಬೇಕು ಅಂದ್ರೆ ನೀವು ಸಹಾಯ ಮಾಡ್ಲೇಬೇಕು. ಅದೇನಂತ ಹೇಳಪ್ಪ, ಸಹಾಯ ಮಾಡೋಕ್ ನಾನು ಪ್ರಯತ್ನ ಮಾಡ್ತೀನಿ. ನಮ್ಮ ತಂದೆ ಸ್ನೇಹಿತರು ನರಸಿಂಹಯ್ಯ ಅಂತ, ಅವ್ರಿರೋದು ಸೋಮನಹಳ್ಳಿಯಲ್ಲಿ. ಈ ಫೋಟೋದಲ್ಲಿರೋ ಹುಡುಗಿ ಹೆಸರು ಸಾವಿತ್ರಿ, ಅವ್ರ ಮಗಳು. ಈ ಹುಡುಗಿನ ನಾನ್ ಮದ್ವೆ ಆಗ್ಬೇಕು ಅನ್ನೋದು ನಮ್ಮ ತಂದೆ ಆಸೆ ಸರ್. ಕಥೆನೇ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಯಾಕಯ್ಯ ಫೀಲಿಂಗು? ಒಪ್ಕೊಂಡು ಮದ್ವೆ ಆಗ್ಬಿಡೋದಲ್ವೇ? ತಡ ಆದ್ರೆ ನಮ್ ತರ ಸ್ವೀಟ್ ಪಾರ್ಟಿ ಆದ್ರೂ ಹುಡುಗಿನ ಹುಡ್ಕೊಂಡೇ ಇರ್ಬೇಕಾಗುತ್ತೆ. ಮದುವೆ ಆಗ್ಬೋದಿತ್ತು ಸರ್, ಆದ್ರೆ ಆಲ್ರೆಡಿ ನಾನು ಒಂದು ಹುಡುಗಿನ ಇಷ್ಟಪಡ್ತಾ ಇದ್ದೀನಿ. ಆ ಹುಡುಗಿನ ಬಿಟ್ಟು ಬೇರೆ ಯಾರನ್ನ ಮದುವೆ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ. ಆದ್ರೆ ಈ ಹುಡುಗಿನ ಮದುವೆ ಆಗದೆ ಇದ್ರೆ ನಮ್ಮ ತಂದೆ ತಾಯಿ ಬದುಕಿರೋದಿಲ್ಲ ಅಂತ ಹೇಳ್ತಾ ಇದಾರೆ. ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಸರ್. ಓಹೋ, ಇಲ್ಲಿದೆ ಟ್ವಿಸ್ಟು. ಆ ಹುಡುಗಿ ಮನೆಯವ್ರು ನಿನ್ನ ನೋಡಿದಾರಿಯೇ? ಚಡ್ಡಿ ಹಾಕೊಳ್ಳೋ ವಯಸ್ಸಲ್ಲಿ ನೋಡಿದ್ರು ಸರ್, ಪ್ಯಾಂಟ್ ಹಾಕೊಂಡ್ಮೇಲೆ ನೋಡಿಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡು, ಬೇರೆ ಯಾರನ್ನಾದ್ರೂ ಪುರುಷೋತ್ತಮ ಅಂತ ಹೇಳಿ ಕಳಿಸಿ ಆ ಹುಡುಗಿ ಜೊತೆ ಮದುವೆ ಮಾಡಿಸ್ಬಿಡು. ಆಮೇಲೆ ನಿಮ್ಮ ಅಪ್ಪ ಅಮ್ಮನಿಗೆ ಕತೆ ಕಟ್ಕೊಂಡ್ರೆ ಆಯ್ತು. ಕೈಯಲ್ಲಿ ಸಕ್ಕರೆ ಇಟ್ಕೊಂಡು ಸ್ವೀಟ್ಗೋಸ್ಕರ ಊರೆಲ್ಲ ಯಾಕೆ ಸರ್ ಹುಡುಕ್ಬೇಕು? ನೀವು ನನ್ನ ಜಾಗಕ್ಕೆ ಹೋಗಿ ಆ ಹುಡುಗಿನ ಮದುವೆ ಆದ್ರೆ ಪ್ರಾಬ್ಲಮ್ಮೇ ಸಾಲ್ವ್ ಆಗೋಗ್ಬಿಡುತ್ತಲ್ಲ ಸರ್. ನಾನು ಅಲ್ಲಿಗೆ ಹೋಗೋದೆ. ನನ್ನ ವಯಸ್ಸೇನು ನಿನ್ನ ವಯಸ್ಸೇನು ಅವ್ರಿಗೆ ಅನುಮಾನ ಬರಲ್ವೇ? ಸರ್, ವಯಸ್ಸಿಗಿಂತ ನಮ್ಮ ತಂದೆ ಮೇಲಿನ ಮಮಕಾರಕ್ಕೋಸ್ಕರ ಅವ್ರು ಒಪ್ಕೊಂತಾರೆ. ನಿಮ್ ಬಗ್ಗೆ ಏನು ಕೇಳಲ್ಲ. ಇದೊಂದ್ಸಲ ನನಗೆ ಹೆಲ್ಪ್ ಮಾಡಿ ನನ್ನ ಪ್ರೀತಿನ ಉಳಿಸ್ಕೊಡಿ ಸರ್, ಪ್ಲೀಸ್. ಅಲ್ಲಪ್ಪ, ನಿಮ್ಮ ಪ್ರೀತಿ ಉಳಿಸೋಕೋಸ್ಕರ ನನ್ನ ಪ್ರಾಣಕ್ಕೆ ಸಂಚಕಾರ ತಂದ್ಕೊಳ್ಳಿ. ನೋಡು, ಮೊದಲೇ ಅವ್ರ ಹಳ್ಳಿ ಜನ, ಮರ್ಯಾದೆ ಗಂಜವರು. ಅದಕ್ಕೇನಾದ್ರು ಧಕ್ಕೆ ಬಂದ್ರೆ ನಿಂತ ಜಾಗದಲ್ಲೇ ಹೂತ್ ಬಿಡ್ತಾರೆ. ಸರ್, ಹಾಗೆಲ್ಲ ಏನು ಆಗಲ್ಲ, ಎಲ್ಲ ವ್ಯವಸ್ಥೆ ನಾನು ನೋಡ್ಕೋತೀನಿ. ನೋಡಯ್ಯ, ಈ ವಿಷಯದಲ್ಲಿ ನಾನು ಒಬ್ಬನೇ ನಿರ್ಧಾರ ತಗೊಳಕ್ ಆಗಲ್ಲ. ನನ್ನ ವಠಾರದ ಬಂಧುಗಳ ಜೊತೆ ನಾನು ಮಾತಾಡ್ತೀನಿ. ಅವ್ರು ಒಪ್ಕೊಂಡ್ರೆ ಓಕೆ, ಇಲ್ಲ ಅಂದ್ರೆ ನಾನು ಮರ್ಯಾದೆ ಪುರುಷೋತ್ತಮನಾಗೆ ಉಳಿದು ಬಿಡ್ತೀನಿ. ನನ್ನ ಮರ್ಯಾದೆ ಕಳಿತೀರಿ. ಒಂದು ನಿಮಿಷ. ಎಂತ ವಸ್ತೆ ಬೆಲ್ಚಪ್ಪ, ಶುಭ ಕಾರ್ಯಕ್ರಮಕ್ಕೆ ಹೋಗು ಅಂತೇಳಿ ನುಗ್ಗಿದರೆ ಬೆಕ್ಕು ಅಡ್ಡ ಬಂದಾಗ ಎಂತದಕ್ಕೆ ತಡಿತೀರಾ? ಅಲ್ಲ ಕಣೋ, ಸತ್ಯ ಏನು ಅಂತ ಅವ್ರಿಗೆ ಗೊತ್ತಾದ್ರೆ ತಪ್ಪಿಸ್ಕೊಳ್ಳೋಕೆ ಒಂದು ವ್ಯವಸ್ಥೆ ಮಾಡ್ಕೋಬೇಕಲ್ವೇ? ಅದಕ್ಕೆ. ಹಂಗೇನಾಗೋದು, ಸುಮ್ನಿರಿ. ಗುಹೆ ತನಕ ಬಂದು ಗುಮಾನಿ ಪಟ್ರೆ ಹೆಂಗ್ರಿ? ಮೊದಲು ಒಳಗೆ ಹೋಗ್ರಿ, ಆಮೇಲೆ ಹೋರಾಡೋದು. ಅಪ್ಪ, ಹೋರಾಡೋದಕ್ಕೆ ಗೊತ್ತಿದ್ದ ಅಭಿಮನ್ಯುನೇ ಚಕ್ರವ್ಯೂಹದೊಳಗಡೆ ಸಿಕ್ಕ ಹಾಕೊಂಡು ಸಾಯ್ಲಿಲ್ವೇ? ಇನ್ನು ನಾವು ಹುಳುಮಾನವರು ಈ ಮದುವೆ ಅನ್ನೋ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡು ಹೊರಗಡೆ ಬರಕ್ಕಾಗತ್ತೆ? ಈ ಮನ್ಯಾಗಿದ್ದವ್ರು ವಯಸ್ಸಾದವ್ರ ಅಂದ್ರಲ್ರಿ, ನಿಮ್ ಮೇಲೆ ಕತ್ತಿ ಹೆಂಗ್ ಎತ್ತಾರಿ? ನಾವೆಲ್ಲಾರು ಹುಷಾರಾಗಿ ಹ್ಯಾಂಡಲ್ ಮಾಡ್ನೋರಿ. ಒಂದ್ ವೇಳೆ ಆ ಹುಡುಗಿ ನನ್ನನ್ನು ಒಪ್ಕೊಳ್ಳದೆ ಇದ್ರೆ ಏನ್ ಮಾಡೋದು? ಮತ್ತೆಂತ ಮಾಡುದು? ನೀವು ಫಿಕ್ಸ್ ಮಾಡಿದ ಮುಹೂರ್ತದಲ್ಲಿ ಅವಳನ್ನು ನಾನು ಮದುವೆ ಆಗುದು. ಕಣ್ಣು ಶೀತದ ಪರೇನ ಮಂಡ್ಯಕ್ಕೆ ಚಪ್ಪಡಿಡ ಕೊಡ್ದಾನೆ ಸೈಪರೆಯೇ. ನಾವಿಲ್ಲಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಇಷ್ಟೆಲ್ಲ ಕಷ್ಟ ಪಡ್ತಿದ್ರೆ ತೆಂಗಿನಕಾಯಿ ಹೊಡಿಲಿಕ್ಕೆ ನೋಡ್ತೀರಾ? ಇಲ್ಲಿಂದ ಹೋಗುವವರೆಗೂ ನೆಟ್ಟಾಗಿದ್ರೆ ಸರಿ, ಇಲ್ಲಾಂದ್ರೆ ಸೊಂಟ ಮುರಿದಾಕ್ತೇನೆ. ಆಯ್ತು ಬಿಟ್ಟು ಕಮ್ಮಿ. ನಾನೊಂದು ತಮಾಷೆ ಮಾತಾಡಿದ್ರೆ ಇವಳೊಂದು ಎಂಪಿಯವರೇ, ನಾವ್ ಈ ವಿಷಯನ ಹುಷಾರಾಗಿ ಬ್ಯಾಲೆನ್ಸ್ ಮಾಡ್ಬೇಕು. ಅವ್ರಿಗೆ ಹೊರಗಿನ ಪ್ರಪಂಚದ ಬಗ್ಗೆ ಏನು ಗೊತ್ತಿರೋದಿಲ್ಲ. ಅವ್ರಿಗೆ ಗೊತ್ತಾಗಕ್ಕಿಂತ ಮುಂಚೆ ನೀವ್ ಆ ಹುಡುಗಿಗೆ ತಾಳಿ ಕಟ್ಬಿಡ್ಬೇಕು. ಮಲೆ ಮಾದೇಶ್ವರ, ಎಂತ ಗತಿ ಬಂತಪ್ಪ. ಸಾವಿರಾರು ಜನರ ಸಮ್ಮುಖದಲ್ಲಿ ತಾಳಿ ಕಟ್ಟಬೇಕು ಅನ್ಕೊಂಡಿದ್ದವನಿಗೆ ಸಾವಿನ ಭಯದಲ್ಲಿ ತಾಳಿ ಕಟ್ಟೋ ಸ್ಥಿತಿ ಬಂತಲ್ಲ. ನಿಮಗ ಅಷ್ಟೊಂದು ಹೆದರಿಕಿದ್ರೆ ವಾಪಸ್ ಹೋಗು ನಡ್ರಿ. ಇನ್ನೊಂದ್ಸಲ ಸಹಾಯ ಮಾಡ್ರಿ ಅಂತ ಪತ್ರ ಕೇಳಾಕ್ ಬರ್ರಿ. ಉಪ್ಪಿನಕಾಯಿ ತಗೊಂಡು ಮಾರಿ ಮೇಲೆ ತಿಕ್ ಬಿಡ್ತೀನಿ. ಹಾಗೆಲ್ಲ ಮಾತಾಡ್ಬೇಡ ಕಣಮ್ಮ. ಇಲ್ಲ ರೀ, ನೋಡಪ್ಪ, ನಾನು ನೀವು ಹೇಳ್ದಾಗ ಕೇಳ್ಕೊಂಡಿರ್ತೀನಿ, ನಿಮ್ ಕೈಗೊಂಬೆ ತರ ಇರ್ತೀನಿ. ಈ ಗಂಡನಾಗಿ ಮಾಡೋ ಜವಾಬ್ದಾರಿ ನಿಮ್ದು ಕಣ್ರಯ್ಯ. ಅಷ್ಟ್ ಮಾಡ್ರಿ, ಸಾವನ್ ಗೆದ್ದ ಸಾವಿತ್ರಿನ ನಿಮ್ ಜೀವನದಾಗ ಎಂಟ್ರಿ ಕೊಡಿಸ್ತೀವ್ರಿ.
ಎಂತ ಅವಸ್ಥೆ ಇದು ಜಾಂಬವ. ಗಂಡಿನ ಕಡೆಯವರು ಬರ್ತಾರಂತೇಳಿ ಗೊತ್ತಿದ್ರು ಒಂದು ನರ ಪಿಳ್ಳೆ ಕೂಡ ಕಾಣ್ತಾ ಇಲ್ಲ. ಅದೇ ಸರಿಯಾದ ಮನೆಗೆ ಬಂದಿದೀವೋ ಇಲ್ವೋ ಅಂತ ನೋಡ್ರು, ಆಮೇಲೆ ಎಂಟ್ರಿ ಎಡವಟ್ ಆಗ್ಬಿಟ್ಟತು. ಈ ಓನರ್ ಸ್ವಲ್ಪ ಸುಮ್ನಿರ್ರಿ. ಬಂದಾಗಿಂದ ಕೆಟ್ಟದನ್ನೇ ಯೋಚನೆ ಮಾಡ್ತಿದ್ದೀರಲ್ಲ, ನಿಮ್ಗಿಂತ ಮನ್ಸಿರೋದಕ್ಕೇನೆ ಇನ್ನು ಯಾವ ಹುಡುಗಿನೂ ನಿಮಗ್ ಮನ್ಸ್ ಕೊಟ್ಟಿಲ್ಲ. ಅಕ್ಕ ನೀ ಬಾ. ಸರ್, ಈ ಮನೇಲಿ ಯಾರಾದ್ರೂ ಇದ್ದೀರಾ? ಸರ್, ತಾವು ನರಸಿಂಹಯ್ಯನವರಾ? ಹೌದು ಹೌದು. ನೀವ್ಯಾರು? ನಾವು ನಿಮ್ಮ ಹುಡುಗಿಯನ್ನು ನೋಡ್ಲಿಕ್ಕೆ ಬಂದದ್ದು ಮಾರಾಯ್ರೆ. ಓ, ರಾಜಶೇಖರನ್ ಕಡೆಯವರಾ? ಹೆಣ್ತೀನಿ ಕರಿತೀನಿ, ಕೂತ್ಕೊಳ್ಳಿ. ಸರ್, ನೀವ್ ಮದ್ವೆ ಆಗಿರೋರ್ನ ಯಾಕೆ ಕರಿತಿದ್ದೀರಾ? ನಾವು ಬಂದಿದ್ದು ನಿಮ್ ಮಗಳು ನೋಡಕ್ಕೆ. ನಾನು ಹೇಳಿದ್ದು ನಿಮ್ಗೆ ಪರಿಚಯ ಮಾಡಿಸ್ಕೊಡಕ್ಕೆ. ಹೋಗ್ ಕೂತ್ಕೊಳ್ಳಿ. ಇವಳೇ ನನ್ನ ಹೆಂಡತಿ ಸರೋಜಾ. ಸ್ಟಾರ್ಟಿಂಗ್ ನಲ್ಲಿಯೇ ಒಂಟಿ ಸೀನ, ಅಲ್ಲಿಗೆ ನಿಮ್ಮ ಜೀವನ ಒಂಟಿಯಾಗೋದು ಗ್ಯಾರಂಟಿ. ಅಪ್ಪ ನೀನ್ ಸ್ವಲ್ಪ ಸುಮ್ಮನೆ ಇದ್ಬಿಡು. ಯು ಕಂಟಿನ್ಯೂ ಪ್ಲೀಸ್. ನಮಸ್ಕಾರ. ನಮಸ್ಕಾರ ಅಕ್ಷಯ್. ಸರೋಜಾ, ಇವರೇ ಕಣೆ ರಾಜಶೇಖರ್ ಕಡೆಯವರು. ನಮಸ್ಕಾರ. ನಮಸ್ಕಾರ ರೀ. ಈ ಊರಲ್ಲಿ ಯಾರೀ ಗಂಡು? ನಂಗೂ ಗೊತ್ತಿಲ್ಲ ಕಣೆ. ಸರಿಯಾಗಿ ನೋಡ್ತೀನಿ. ಮಧ್ಯದಲ್ಲಿ ಕೂತ್ಕೊಂಡು ತರಲೆ ಮಾಡ್ತಾ ಇದ್ದಾರೆ ಅಂದ್ರೆ ಅವರೇ ಗಂಡಿರ್ಬೇಕು. ಅವ್ರನ್ನ ಕೇಳ್ಬಿಡಿ. ನಾನು ಕೇಳಿದ್ರೆ ಎಲ್ಲಿ ತಪ್ಪು ತಿಳ್ಕೊತಾರಂತ ಸುಮ್ಮನೆ ಇದ್ದೀನಿ. ಏನ್ರಿ ಮದ್ವೆ ಹುಡುಗನ್ ಕೊಂಡ್ರಸ್ ನೀವಿಬ್ರ ಮಾತಾಡ್ಲಿಕತ್ತಿರಲ್ಲ? ಅದು ಹಂಗಲ್ಲ, ಫಾರಿನ್ ಹುಡುಗ ಏನ್ ತಗೊಳ್ತಾನೋ ಅಂತ ಯೋಚನೆ ಮಾಡ್ತಾ ಇದ್ರು. ನೀವೇನ್ ಕೊಟ್ರು ತಗೋತೀವ್ರಿ? ನೋಡೆ, ಹಳಿಯಂದ್ರು ಮಾತಾಡೋದೇ ಇಲ್ಲ ಅನ್ಕೊಂಡಿದ್ದು. ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಹೌದು, ಇವ್ರೇ ಅಲ್ವಾ ಪುರುಷೋತ್ತಮ? ಗೊತ್ತು ಬಿಡ್ರಿ. ರಾಜಶೇಖರನು ಕಾಲೇಜ್ನಲ್ಲಿ ಇದ್ದಾಗ ಇವನು ಹಾಗೆ ಇದ್ದ. ಎಲ್ಲ ಅದೇ ಹೋಲಿಕೆ. ಸರೋಜಾ, ನೀನು ಹೋಗಿ ಸಾವಿತ್ರಿನ ಬೇಗ ರೆಡಿ ಮಾಡ್ಕೊಂಡು ಕರ್ಕೊಂಡ್ ಬಂದ್ಬಿಡು. ಸ್ವಲ್ಪ ಯಾವುದೋ ಮಾತ್ರೆ ತಗೊಳ್ಳೋದು ಬಾಕಿ ಇತ್ತು, ತಗೊಂಡು ಬಂದ್ಬಿಡ್ತೀನಿ. ಏನವ್ವ, ನಿನ್ ಗಂಡನ್ನೇ ಗಂಡು ಅನ್ಕೊಂಡ್ಬಿಟ್ರು, ಸ್ವಲ್ಪ ನೀನಾದ್ರೂ ತಿಳಿಸಿ ಹೇಳೋದಲ್ವೇ? ನೋಡಿ, ಅವ್ರಿಬ್ರು ಮೊದ್ಲೇ ಪೇಷಂಟು. ಇವ್ರ ಗಂಡಸಲ್ಲ ಅಂತ ಅವ್ರ ಮುಂದೆ ಹೇಳ್ಬೇಡಿ. ಇವ್ರ ಗಂಡಲ್ಲ ಅಂತ ಅವ್ರ ಮುಂದೆ ಹೇಳ್ಬೇಡಿ. ಟೈಮ್ ತಗೊಂಡು ನಿಧಾನವಾಗಿ ಹೇಳಿ. ನೀ ಹೇಳೋ ತರ ಕೇಳಿದ್ರೆ ನಾನು ಖಾಲಿಯಾಗಿ ಉಳ್ಕೋಬೇಕಾಗುತ್ತೆ. ಆಮೇಲೆ ಪೆನ್ ಡ್ರೈವ್ ನಮ್ದು ಫೈಲ್ ಇವಂದಾಗ್ಬಿಡುತ್ತೆ. ಏನ್ ಹೇಳಿ ಅಂದ್ರೆ ಹೇಗೆ ನಡೀತಾ ಇದೆ ಕೆಲಸ? ಹೆಂಗೋ ನಡೀತದೆ ಬಿಡ್ರಿ, ಗೌರ್ಮೆಂಟ್ ಕೆಲಸ ಅಲ್ಲನ್ರಿ. ಸಾಫ್ಟ್ವೇರ್ ಇಂಜಿನಿಯರ್ ಅಂದ್ರೆ ಗೌರ್ಮೆಂಟ್ ಕೆಲಸ ಅಂತ ಹೇಳ್ತಾ ಇದ್ದೀರಾ? ಅದು ಇವ್ರು ಸಾಫ್ಟ್ವೇರ್ ರೆಡಿ ಮಾಡಿ ಸರ್ಕಾರಕ್ಕೆ ಕೊಡುದಲ್ವಾ ಮಾರೇರೆ, ಅದಕ್ಕೆ ಸರ್ಕಾರಿ ಕೆಲಸ ಅಂತ ಹೇಳ್ತಿದ್ದಾರೆ. ಇವರು ಮಾತನಾಡೋದು ಹುಬ್ಳಿಯವ್ರ ತರ ಇದೆ. ರಾಜಶೇಖರ ಮೈಸೂರಿನವನಲ್ವಾ? ಅದು ಇವ್ರ ಆಫೀಸಲ್ಲಿ ತುಂಬಾ ಜನ ಹುಬ್ಳಿಯವರಿದ್ದಾರೆ, ಅದಕ್ಕೆ ಇವರು ಅದೇ ರೀತಿ ಮಾತಾಡ್ತಿದ್ದಾರೆ. ಪರವಾಗಿಲ್ಲ ಬಿಡ್ರಿ, ಫಾರಿನ್ನಲ್ಲೂ ಹುಬ್ಳಿಯವ್ರು ಜಾಸ್ತಿ ಇದ್ದಾರೆ ಅನ್ನಂಗ ಆಯ್ತು. ಇವಳು ನನ್ನ ಮಗಳು ಸಾವಿತ್ರಿ. ಹೆಬ್ಬೆಟ್ ಅಲ್ಲದೆ ಹೋದ್ರು ಸೈನ್ ಮಾಡೋಷ್ಟು ಓದ್ಕೊಂಡಿದ್ದಾಳೆ. ಎಂತ ಓದಿದ್ರೆ ಎಂತ ಪ್ರಯೋಜನ ಮಾರೇರೆ, ಅಡಿಗೆ ಮಾಡೋದು ಮಕ್ಕಳನ್ನ ಹೇರೋದು ತಪ್ಪುದಿಲ್ಲಲ್ಲ. ನೀವ್ ಹೇಳೋದು ಸರಿನೇ, ಹೆಣ್ಮಕ್ಳು ಅಂದ್ಮೇಲೆ ವ್ಯವಹಾರ ಜ್ಞಾನಕ್ಕಿಂತ ಸಂಸಾರ ಜ್ಞಾನ ಗೊತ್ತಿರ್ಬೇಕು. ಯಾಕೆ ಅಳಿಯಂದ್ರು ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ? ಹುಡುಗಿನ ತಲೆ ಎತ್ ನೋಡಿ ಬಂದಿರೋದ ಹುಡುಗಿ ನೋಡಕ್ಕಲ್ವೇ? ನೋಡ್ರಿ, ನಿಮ್ ಹುಡುಗಿ ನೋಡ್ಲಿಕ್ ಬಂದ್ ಹುಡುಗಿ ಇವ್ರಲ್ರಿ. ಮತ್ ಇವ್ರು ಯಾರು? ಅವ್ರ ನಮ್ಮ ಯಜಮಾನ್ರ ಮೆಸ್ಟ್ರಿ ಕೋಟೆ ಮೈಲಾರಪ್ಪ. ಎಂತ ಕೆಲಸ ಮಾಡಿದ್ಯಾನ? ಭಯದಲ್ಲಿ ಪ್ರಾಣ ಹೋಯ್ತಾ ಹೇಗೆ? ಮತ್ತಿನ್ನೇನ ತಗಣೆ, ಇವ್ರ ಸಂಬಂಧ ನಮ್ಮ ಯಜಮಾನ್ರ ಕಳ್ಕೋಬೇಕಾ? ಸತ್ಯ ಯಾವತ್ತಿದ್ರು ಗೊತ್ತಾಗಬೇಕಲ್ಲ. ಆಲ್ ರೈಟ್, ದಯವಿಟ್ಟು ಕ್ಷಮಿಸಿ.
ನಾವು ಇವ್ರನ್ನೇ ಪುರುಷೋತ್ತಮ ಅನ್ಕೊಂಬಿಟ್ಟಿದ್ದು. ತೊಂದರೆ ಇಲ್ಲ ಬಿಡಿಯಪ್ಪ, ಯಾವತ್ತೂ ಬರದವರು ಅಪರೂಪಕ್ಕೆ ಬಂದರೆ ಇಂಥ ಅವಾಂತರಗಳಾಗುವುದು ಸಹಜ. ನಿಮ್ಮಲ್ಲಿ ಪುರುಷೋತ್ತಮ ಯಾರು? ಇವರೇ ಸಾಫ್ಟ್ವೇರ್ ಇಂಜಿನಿಯರ್ ಪುರುಷೋತ್ತಮ್. ಇವಳು ನಮ್ ರಕ್ತಾನೆ ಅಲ್ವೇ, ಪ್ರಜ್ಞೆ ತಪ್ಪೋದು ಬಳ್ವಳಿಯಾಗಿ ಬಂದ್ಬಿಟ್ಟಿದೆ. ಅವ್ವ ಅಪ್ಪಯ್ಯ ಒಸಿ ಬನ್ನಿಲಿ. ಪಾಪ ನಮ್ಮ ಸಾಫ್ಟ್ವೇರ್ ಕೋಬ್ರಾ 24/7 ಎಚ್ಚರ ಇರ್ಬೇಕಂತೇಳಿ ಕನಸು ಕಂಡವರು ಎಲ್ಲವೂ ನುಚ್ಚು ನೂರಾಯ್ತು. ಯಾಕವ್ವ ಮಗಳ ಇಲ್ಲಿ ಕರ್ಕೊಂಬಂದೆ? ಅಪ್ಪಯ್ಯ ನಂಗೆ ಮದ್ವೆ ಇಷ್ಟ ಇಲ್ಲ. ಯಾಕವ ಹಿಂಗ್ ಮಾತಾಡ್ತಾ ಇದ್ಯಾ? ಮತ್ತಿನ್ನೇನವ, ನೋಡಕ್ಕೆ ಅವನು ವಯಸ್ಸಾದವ್ರ ತರ ಕಾಣ್ತಾನೆ, ಅದು ಅಲ್ದೆ ಕರ್ಗವ್ನೆ. ನಮ್ಮಿಬ್ಬರಿಗೂ ಜೋಡಿ ಸರಿ ಹೋದ್ದ? ನೀನ್ ನೋಡ್ಬೇಕಾಗಿರೋದು ಬಣ್ಣ ಅಲ್ಲ ಕಣವ, ಗುಣ. ಈ ನೋಡು, ಅಮೆರಿಕದಾಗೆ ಸರಿಯಾಗಿ ಊಟ ಸಿಕ್ಕಿರಕ್ಕಿಲ್ಲ, ಅದಕ್ಕೆ ಸ್ವಲ್ಪ ವಯಸ್ಸಾದಂಗೆ ಕಾಣ್ತಾರೆ. ಅವತ್ತವ ಆಸ್ತಿ ಇದೆ, ಹಣ ಅದೇ, ಕೈನಾಗ ಹಣ ಇದ್ರೆ ಎಂಥ ವಯಸ್ಸನ್ನು ಮರೆಮಾಚ್ಬಿಡ್ಬೋದು. ನೋಡು, ನಾವಂತೂ ನೀನು ಇಲ್ಲಿ ಸಣ್ಣಾಗಿ ನೋಡ್ಕೊಳಕ್ ಆಗ್ಲಿಲ್ಲ. ನೀನು ಅಲ್ಲೋಗಾರು ಸುಖವಾಗಿರು. ನೀವೇನೇ ಹೇಳಿದ್ರು ಹುಡುಗ ನನ್ಗೆ ಇಷ್ಟ ಆಯ್ತಿಲ್ಲ. ಸ್ವಲ್ಪ ದಿನ ಎಲ್ಲ ಸರೋಗ್ತದೆ. ಹಾಗೂ ಒಂದು ಸ್ವಲ್ಪ ದಿನ ಅವ್ರು ಇಲ್ಲೂ ಇರ್ತಾರಲ್ಲ, ಅವ್ರ ಜೊತೆ ಮಾತಾಡು. ಆಮ್ಯಾಕು ನಿಂಗೆ ಹಿಡಿಸ್ಲಿಲ್ಲ ಅಂದ್ರೆ ಬೇರೆ ಯೋಚನೆ ಮಾಡವ. ಸರಿ, ನೀವು ಹೇಳ್ದಂಗೆ ಮಾಡ್ತೇನೆ. ಅಂದ್ರೆ ಅವ್ರು ಕಾಯ್ತಾ ಇರ್ತಾರೆ, ಹೋಗೋಣ. ನಾನು ಬರೋದಿಲ್ಲ, ನೀವೇ ಹೋರಿ. ಓಯ್, ನೀವು ಇಬ್ಬರೇ ಬಂದಿರಲ್ಲ, ಎಲ್ಲಿ ಸಾವಿತ್ರಿಯಲ್ಲಿ? ಅವಳಿಗೆ ತಲೆನೋವು, ಸ್ವಲ್ಪ ರೆಸ್ಟ್ ತಗೋತಾ ಇದ್ದಾಳೆ. ನೋ ಪ್ರಾಬ್ಲಮ್, ಸ್ವಲ್ಪ ಯಾಕೆ, ಫುಲ್ ರೆಸ್ಟ್ ತಗೊಳ್ಳಿ. ಪುರುಷೋತ್ತಮ್ ಅವರೇ, ನಿಜವಾಗ್ಲೂ ನೀವು ರಾಜಶೇಖರ್ ಅವ್ರ ಮಗನೇನಾ? ವೈ ದಿಸ್ ಡೌಟ್ ಅರೈಸ್? ನನ್ನಲ್ಲಿ ಯಾವ್ದು ಹೋಲಿಕೆ ಕಾಣಿಸ್ತಿಲ್ವೇ? ತಪ್ಪು ತಿಳ್ಕೊಬೇಡಿ, ನಿಮ್ಮನ್ನೊಂದು ಮಾತು ಕೇಳ್ತೀನಿ. ನೀವು ಇಷ್ಟು ವರ್ಷ ಯಾಕೆ ಮದುವೆ ಆಗಿರ್ಲಿಲ್ಲ? ಅಂಕಲ್, ನಮ್ಮ ಸಾಫ್ಟ್ವೇರ್ ಫೀಲ್ಡ್ ಬಗ್ಗೆ ನಿಮ್ಗೆ ಗೊತ್ತಿದೆ. ಡೇ ಅಂಡ್ ನೈಟ್ ವರ್ಕಿಂಗ್ ಪ್ರೆಷರ್ ಇರುತ್ತೆ, ತುಂಬಾ ಟೆನ್ಷನ್ನು. ಈ ಟೆನ್ಷನ್ ನಲ್ಲಿ ನಾನು ಮ್ಯಾರೇಜ್ ನ ಪೋಸ್ಟ್ಪೋನ್ ಮಾಡ್ತಾ ಬಂದೆ. ಬಟ್ ನಮ್ಮ ಡ್ಯಾಡಿ ಫೋರ್ಸ್ ಮೇಲೆ ಐ ಕೇಮ್ ಹಿಯರ್. ಸರಿ ನೀವು ರೆಸ್ಟ್ ತಗೊಳ್ಳಿ, ಆಮೇಲೆ ಮಾತಾಡೋಣ. ರೀ, ಪರಿಚಯದ ಹುಡುಗ ಸಿಕ್ಕಿದಾನೆ, ಬೇಗ ವಾಲ್ಗ ಊದಿಸ್ಬಿಡೋಣ. ಫಾರಿನ್ಗೆ ಹೋಗಿ ಸೆಟ್ಲ್ ಆಗ್ಬಿಡೋಣ. ಓಯ್ ಬೆಂದಿರದಂಡ, ಅಲ್ಲಿ ನೋಡಿ ನಿಮ್ಮ ಸಾವಿತ್ರಿ ಬರ್ತಾ ಇದ್ದಾಳೆ. ಹೇಗಾದ್ರೂ ಮಾಡಿ ಅವಳ ಮನಸ್ಸಿನಲ್ಲಿ ಎಂತ ಉಂಟಂತೇಳಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಆಲ್ ದ ಬೆಸ್ಟ್. ನಾಥ ಸಾವಿತ್ರಿ ಅವರೇ, 1 minute ಪ್ಲೀಸ್. ಯಾಕೆ ಇಷ್ಟ ನಡುತ್ತಾ ಇದ್ದೀರಾ? ನಿಮ್ಮನ್ನು ನೋಡಿದ್ನಲ್ಲ, ಒಂಥರ ಚಳಿ ಆಗ್ತಾ ಇದೆ. ಒಬ್ಬರೇ ಎಲ್ಲೋ ಒಟ್ಟಿರೋ ಆಗಿದೆ. ಗದೆ ತಗೋಯ್ತಾವ್ನಿ. ಇಫ್ ಯು ಡೋಂಟ್ ಮೈಂಡ್ ನಾನು ಬರಲೆ. ನನಗೆ ಈ ಹಳ್ಳಿ ಹೊಲ ಗದ್ದೆ ಅಂದ್ರೆ ತುಂಬಾ ಇಷ್ಟ, ಯಾಕಂದ್ರೆ ಇದೆಲ್ಲ ಫಾರಿನ್ ನಲ್ಲಿ ಇರಲ್ವಲ್ಲ, ಅದಕ್ಕೆ. ಅಯ್ಯೋ, ಅಲ್ಲಿ ನೋಡಂತದ್ದೇನಿಲ್ಲ. ನೀವಿರ್ತಿರಲ್ಲ, ಅಂದ್ರೆ ಗೊತ್ತಾಗದೇ ಇದ್ರೆ ಹೇಳ್ಕೊಡಕ್ ನೀವಿರ್ತಿರಲ್ಲ ಅಂದೆ. ನಿಮ್ಗೆ ನಾನೇನ್ ಹೇಳ್ಕೊಡಕ್ಕಾಯ್ತದೆ? ಸರಿ ಬನ್ನಿ. ಥ್ಯಾಂಕ್ ಯು. ಸಾವಿತ್ರಿ ಅವರೇ, ನೀವು ನನ್ನ ಬಗ್ಗೆ ಏನು ಹೇಳಲೇ ಇಲ್ಲ. ನಾನೇನ್ ಹೇಳೋದಿದೆ, ನೀವೇ ಎಲ್ಲ ತೀರ್ಮಾನ ಮಾಡ್ಕೊಬಿಟ್ಟಿದ್ದೀರಲ್ಲ. ಆದ್ರೂ ನಿಮ್ಮ ಮನಸ್ಸಿನಲ್ಲಿ ನನ್ನ ಬಗ್ಗೆ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ. ನನ್ ಬಗ್ಗೆ ಹೇಳೋದೇನಿದೆ? ಫಾರಿನ್ ಅಲ್ಲಿ ನಿಮ್ಗೆ ಯಾವ್ದು ಹುಡುಗಿ ಸಿಕ್ಲಿಲ್ವೋ? ಫಾರಿನಲ್ಲಿ ಕಂಪ್ಯೂಟರ್ ನನಗೆ ಜಗತ್ತಾಗಿತ್ತು, ಯಾರನ್ನು ನೋಡಕ್ಕೆ ಪುರ್ಸತ್ತಿರ್ಲಿಲ್ಲ. ಅದಕ್ಕೆ ವಯಸ್ಸಾಗಿದ್ದು ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ ನೋಡಿ, ದುಡ್ಡು ಮಾಡೋ ಬಿಸಿನಲ್ಲಿ ಲೈಫ್ನೇ ಮರ್ತ್ಬಿಟ್ಟಿದ್ದೆ. ಮದ್ವೆ ಆದ್ಮೇಲೆ ನನ್ನನ್ ಮರೆಯಲ್ಲ ತಾನೆ? ಚೇ ಅದ್ಯಾಕೆ ಸಾಧ್ಯ? ನೀವು ನನ್ನ ಬಾಳಿನ ದೀಪ, ಅದು ಆರ್ದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಮಾತ್ ಕೇಳ್ತಾ ಇದ್ರೆ ಮನಸ್ಸು ಚೆನ್ನಾಗಿದೆ ಅನ್ಸುತ್ತೆ. ಬನ್ನಿ ಹೋಗೋಣ. ಥ್ಯಾಂಕ್ ಯು. ಎಲ್ಲಿ ತೋರಿಸಿ, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ರಕ್ತ ಹೀರಿ ಆಚೆ ಕೂಗಿತೀನಿ. ಯಾಕೆ ನಗ್ತಾ ಇದ್ದೀರಾ? ಮತ್ತಿನ್ನೇನು, ಹಾವು ಕಚ್ಚಿದ್ರೆ ರಕ್ತ ತಾನೇ ಬರುತ್ತೆ. ಸುಮ್ನೆ ತಮಾಷೆ ಮಾಡ್ದೆ. ನಿಮ್ಗೇನಾದ್ರೂ ಆದ್ರೆ ನಾನಂತೂ ಬದುಕಿರಲ್ಲ. ಒಂದೇ ದಿವಸಕ್ಕೆ ಇಷ್ಟೊಂದು ಪ್ರೀತಿನಾ? ನನ್ನ ಜೀವನದಲ್ಲಿ ನೋಡಿರೋ ಮೊದಲನೇ ಹೆಣ್ಣು ನೀವು, ಕೊನೆ ಹೆಣ್ಣು ನೀವೇ. ನೀವಿಲ್ದೆ ನಾನು ಬದುಕೋಕ್ಕಾಗಲ್ಲ. ನನ್ನನ್ನು ಕ್ಷಮಿಸ್ಬಿಡಿ. ನೀವು ಹೆಂಗ್ ನೋಡ್ಕೋತೀರಾ ಅಂತ ಪರೀಕ್ಷೆ ಮಾಡಿದೆ. ನನ್ನ ಮನಸ್ಸನ್ನ ಗೆದ್ಬಿಟ್ರಿ. ನನ್ನ ಜೀವನದಲ್ಲಿ ಮದುವೆ ಆಗೋದಾದ್ರೆ ನಿಮ್ಮನ್ನೇ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಪುರುಷೋತ್ತಮ್ ಅವರೇ, ನಿಮ್ಮ ಗುಣದ ಬಗ್ಗೆ ನಮ್ಮ ಸಾವಿತ್ರಿ ಹೇಳಿದ್ ಕೇಳಿ ನನಗೆ ತುಂಬ ಸಂತೋಷ ಆಯಿತು.
ನಿಮ್ಮಂಥವ್ರನ್ನ ಅಳಿಯನಾಗಿ ಪಡೆಯೋದಕ್ಕೆ ನಾವು ಪುಣ್ಯ ಮಾಡಿದ್ವಿ. ಹಾಗ್ಯಾಕಂತೀರಿ? ಎಷ್ಟೇ ಆದ್ರೂ ಅವಳು ನನ್ನ ವೈಫ್ ಆಗೋಳು. ಅವಳಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನೇ ನೋಡ್ಕೋಬೇಕಲ್ವೇ? ನೋಡ್ರಿ ನಮ್ MP ಅವರು MP ಅವರ ಅಂದ್ರ ನಾವೆಲ್ಲರೂ ಇವ್ರ ಗುಣ ನೋಡಿ ಮರ್ಯಾದಾ ಪುರುಷೋತ್ತಮ ಅಂತ ಕರಿತೀವ್ರಿ. ಅದನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ MP ಅಂತ ಕರಿತೀವ್ರಿ. MP ತುಂಬಾ ಚೆನ್ನಾಗಿದೆ. ನಾವು ಹಾಗೆ ಕರಿಬೋದಾ? ನೀವು ಹೇಗ್ ಕರೆದ್ರು ಖುಷಿ. ರೇಣುಕಾ ಅವ್ರೆ ಏನು ಹೇಳ್ತಾ ಇದ್ರಿ? ಅಯ್ಯೋ ಇವ್ರ ಬಗ್ಗೆ ಹೇಳ್ಕೊತ ಕುಂತ್ರ ಅಮೇರಿಕಾಗ್ 3 ಸಲ ಹೋಗ್ ಬರ್ಬೋದ್ರಿ. ಎಷ್ಟೇ ಆಗ್ಲಿ ರಾಜಶೇಖರ ಮಗನನ್ನ ತುಂಬಾ ಶಿಸ್ತಾಗಿ ಬೆಳೆಸಿದಾನೆ. ಅವನು ಅಷ್ಟೇ ಹಿಡಿದ ಕೆಲಸನ ಮಾಡದೆ ಬಿಡೋನೇ ಅಲ್ಲ. ನಾವು ಕೂಡ ಅದಕ್ಕೆ ಅಲ್ವಾ ಮಾರಾಯ ಬಂದಿರೋದು. ಬಂದ ಕೆಲಸವನ್ನು ರಪಕ ಮುಗಿಸಿಕೊಂಡು ಜಪಕ ಹೋಗುವುದು. ಯಾಕೆ ನಮ್ಮ ಮಗಳ ಮೇಲೆ ನಿಮಗೆ ಬೇಜಾರಾ? ಹಾಗೇನಿಲ್ಲ, ಮಾಡಕ್ ಬೇಜಾನ್ ಕೆಲ್ಸ ಇದೆ ಅಂತ ಹೇಳ್ತಿದ್ದಾರೆ. ನಾವು ಈಗ ಅದಕ್ಕೆ ಬಂದಿದ್ದು. ಏನೋ ನಮ್ ಜೊತೆ ಕೆಲಸ ಮಾಡೋಕೆ ಅಲ್ಲ, ಮದ್ವೆ ಬಗ್ಗೆ ಮಾತಾಡೋದಕ್ಕೆ. ಹುಡುಗ ಹುಡುಗಿ ಇಬ್ರು ಒಪ್ಪಿದ್ಮೇಲೆ ಇನ್ ತಡ ಯಾಕೆ? ನಿಶ್ಚಿತಾರ್ಥ ಮಾಡ್ಬಿಡೋಣ. ಅದಕ್ಕೇನು, ನಾವ್ ಈಗ್ಲೇ ರೆಡಿ. ಅಯ್ಯೋ ಅಷ್ಟೊಂದು ಅರ್ಜೆಂಟ್ ಮಾಡಬೇಡಿ. ಇನ್ನು ನಾವು 4-6 ಜನನ ಕರೆಸ್ಬೇಕು, ಸೀರೆ ಒಡವೆ ಎಲ್ಲ ತೆಗಿಬೇಕು. ಅದಕ್ಕೆಂತದಕ್ಕೆ ಮಂಡೆ ಬೆಚ್ಚ ಮಾಡ್ಕೊಳ್ತೀರಾ ಮಾರ್ಯಾರೆ? ನಾವೆಲ್ಲ ರೆಡಿ ಮಾಡ್ಕೊಂಡೇ ತಂದಿದ್ದೇವೆ. ತಾಂಬೂಲ ತಗೊಂಡ್ಬಂದ್ರೆ ಸಾಕು, ರಪಕ್ಕ ಬದಲಾಯಿಸದೆ. ನೀವು ತುಂಬಾ ಫಾಸ್ಟ್ ಇದ್ದೀರಾ. ಇರ್ಲೇಬೇಕಲ್ವಾ ಮಾರಾಯ, ಇಲ್ಲದಿದ್ರೆ ವಯಸ್ಸು ಕಂಡಬಟ್ಟೆ ಫಾಸ್ಟ್ ಆಗಿ ಹೋಗ್ತದೆ. ವಯಸ್ಸಿಗಿಂತ ಮನಸ್ಸು ಮುಖ್ಯ. ನಿಮ್ಮಂತವ್ರು ಸಿಕ್ಕಿರೋದು ನಮ್ ಪುಣ್ಯ. ಎಲ್ಲಿ ಸಾವಿತ್ರಿ ಕಾಣಿಸ್ತಾನೆ ಇಲ್ಲ? ಅವಳಿಗೆ ತುಂಬಾ ನಾಚಿಕೆ, ಕರೆದ್ರು ಬರ್ತಾ ಇಲ್ಲ. ಇರ್ಲಿ ಬಿಡಿ ಮಾರಾಯರೆ, ಮದುವೆಗೆ ಮುಂಚೆ ಹೆಣ್ಣು ನಾಚಿಕೊಳ್ತಾಳೆ, ಮದುವೆ ಆದ್ಮೇಲೆ ಗಂಡು ನಾಚಿಕೊಳ್ತಾನೆ. ನಿಮಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಅನ್ಸುತ್ತೆ. ಎಕ್ಸ್ಪೀರಿಯನ್ಸ್ ಕಂಡಪಟ್ಟೆ ಉಂಟು, ಆದ್ರೆ ಅದು ಯಾವಾಗ ಎಕ್ಸ್ಪೈರ್ ಆಗ್ತದೆ ಅಂತ ಹೇಳಿ ಗೊತ್ತಿಲ್ಲ. MP ಅವರೇ, ನಿಶ್ಚಿತಾರ್ಥಕ್ಕೆ ರಾಜಶೇಖರ ಬರ್ತಾನೋ ಇಲ್ವೋ ಕೇಳಬೇಕಾಗಿತ್ತು. ಅಯ್ಯೋ ಡ್ಯಾಡಿ ವಿಷಯ ನನಗೇನು ಗೊತ್ತು ಅಂಕಲ್. ಬೆಳಿಗ್ಗೆ USA ನಲ್ಲಿ ಇದ್ರೆ ಮಧ್ಯಾಹ್ನ ಲಂಡನ್ ನಲ್ಲಿ ಇರ್ತಾರೆ, ಸಂಜೆ ಇನ್ನೆಲ್ಲಿ ಇರ್ತಾರೋ? ಯಾವುದಕ್ಕೂ ಒಂದು ಫೋನ್ ಮಾಡಿದ್ರೆ ಚೆನ್ನಾಗಿರೋದು. ನಮ್ಮ ಮನೆದು ಲ್ಯಾಂಡ್ ಲೈನು, ಅದು ಯಾವಾಗ ಕೆಟ್ಟಿರುತ್ತೋ ಯಾವಾಗ ಸರಿ ಇರುತ್ತೋ ಗೊತ್ತಿರಲ್ಲ. ಅದಕ್ಕೇನಂತೆ, ನಾನೇ ಡಯಲ್ ಮಾಡ್ಕೊಡ್ತೀನಿ, ಮಾತಾಡಿ. ನಾಥ, ಅರ್ಥ ಆಯ್ತು. ಆಫೀಸ್ ನಲ್ಲಿ ಕೆಲಸ ಎಂತ ನಡೀತು ಅಂತ ನೋಡ್ಕೊಂಡು ಬರ್ತೇನೆ. ಬಾಣ ಹೋಗುವ. ಆಫೀಸ್ ಕೆಲ್ಸಕ್ಕೆ ಇವ್ರು ಯಾಕೆ? ಅವ ಯಾವಾಗ್ಲೂ ಹಂಗಾರಿ, ಏನ್ ತಿನ್ಬಿಟ್ಟು ಇರೋದೇ ಇಲ್ರಿ, ಜೊತೆ ಕರ್ಕೊಂಡು ತಿರುಗಾಡ್ತಾನ. ಹಲೋ ಡ್ಯಾಡಿ, ವೇರ್ ಆರ್ ಯು ನೌ? ನಿಮ್ಮ ಪಕ್ಕದಲ್ಲಿದ್ದೇನೆ ಮಾರಿ. ಫಾರಿನ್ ಅಲ್ಲಿ ಇದ್ದೀರಿ, ನನಗೆ ಹೇಳಲೇ ಇಲ್ಲ. ಜಾಸ್ತಿ ಡವ್ ಮಾಡಬೇಡಿ ಪಾಡೆ, ಫೋನ್ ಕೊಡಿ ಅವ್ರ ಹತ್ರ. ಇಟ್ಸ್ ಆಲ್ ರೈಟ್. ಸ್ವಲ್ಪ ಸರಿಯಾಗಿ ಮಾತಾಡಿ ಡ್ಯಾಡಿ. ನಿಮಗಿಂತ ಚೆನ್ನಾಗಿ ಮಾತಾಡ್ತೇನೆ ಪುಣ್ಯಾತ್ಮ. ಹಲೋ ರಾಜಶೇಖರ, ಹೇಗಿದ್ಯಪ್ಪ? ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯೋ? ನಾನು ಚೆನ್ನಾಗಿದ್ದೀನಿ. ಬರೋ ಭಾನುವಾರ ನಿನ್ ಮಗನ್ ನಿಶ್ಚಿತಾರ್ಥ ಇಟ್ಕೊಂಡಿದ್ದೀನಿ, ನೀನು ಬರ್ತೀಯ ತಾನೆ? ಸಂಡೇ ಮೀಟಿಂಗ್ ಇದೆ ಕಣೋ, ಬರೋಕ್ಕಾಗಲ್ಲ. ಎಂಗೇಜ್ಮೆಂಟ್ ಎಲ್ಲ ಯಾಕೋ, ಮದುವೆ ಮಾಡಿ ಹನಿಮೂನ್ ಕಳ್ಸಲ್ಲ. ಹಾಗೆಲ್ಲ ಆಗೋಲ್ಲಪ್ಪ, ಶಾಸ್ತ್ರ ಸಂಪ್ರದಾಯ ಪ್ರಕಾರನೇ ನಡ್ಕೋಬೇಕು. ನಾನ್ ಇದನ್ನೆಲ್ಲ ನಂಬಲ್ಲಪ್ಪ. ಈಗಿನ ಕಾಲದಲ್ಲಿ ಡೈರೆಕ್ಟ್ ಹನಿಮೂನೆ. ನೀನ್ ಬರ್ದೇ ಇದ್ರು ಪರವಾಗಿಲ್ಲ, ಶಾಸ್ತ್ರ ಪ್ರಕಾರನೇ ಎಂಗೇಜ್ಮೆಂಟು ಮದುವೆ ಮಾಡಿ ಕಳಿಸ್ತೀನಿ. ಇಡು ನಿನ್ ಫೋನು. ನಿಮ್ಮಪ್ಪ ಬಹಳ ಬದಲಾಗ್ಬಿಟ್ಟಿದ್ದಾನಪ್ಪ. ಫಾರಿನ್ ಗಾಳಿಯಲ್ವೇ ಬದಲಾಯಿಸ್ಬಿಟ್ಟಿದೆ. ಅಂಕಲ್, ವಾಟ್ ಅಬೌಟ್ ನಿಶ್ಚಿತಾರ್ಥ? ಈ ಭಾನುವಾರ ನಿಶ್ಚಿತಾರ್ಥ, ಬರೋ ಭಾನುವಾರ ಮದುವೆ. ರೀ, ಮದ್ವೆ ಆದ್ಮೇಲೆ ನನ್ನ ಆಸೆ ಎಲ್ಲ ನೆರವೇರ್ಸಿರಾ? ಅದಕ್ಕೆ ತಾನೇ ನಿನ್ನ ಮ್ಯಾರೇಜ್ ಆಗ್ತಿರೋದು. ರೀ, ಮದ್ವೆ ಆದ್ಮೇಲೆ ನನ್ನ ಫಾರಿನ್ ಕರ್ಕೊಂಡು ಹೋಗ್ತೀರಾ? ಫಾರಿನ್ ಹೋಗ್ಲೇಬೇಕೆ? ನನಗೇನೋ ಈ ವಿಲೇಜ್ ಅಲ್ಲೇ ಇದ್ಬಿಟ್ಟಣ ಅಂತ ಆಸೆ. ಅದೆಂಗಾದ್ದು? ನೀವು ಫಾರಿನ್ ಅಲ್ಲಿ ಇದ್ದೀರಾ ಅಂತಾನೆ ನಮ್ಮ ಅಪ್ಪಯ್ಯ ಅವ್ವ ಈ ಮದ್ವೆಗೆ ಒಪ್ಸಿರೋದು. ಮದ್ವೆ ಆದ್ಮೇಲೆ ಅವ್ರನ್ನೂ ಕರ್ಕೊಂಡು ಫಾರಿನ್ ಹೋಗಿ ಸೆಟ್ಲ್ ಆಗ್ಬಿಡ್ವಾ? ಇಟ್ಸ್ ಆಲ್ ರೈಟ್. ನಿನ್ನ ಇಷ್ಟ ಯಾಕಿದ್ಯೋ ಹಾಗೆ ಮಾಡೋಣ. ರೀ, ನೀವು ಒಳ್ಳೆಯವರು. ನಿಮ್ಮಿಂದಾಗಿ ನಾ ಫಾರಿನ್ ನೋಡಂಗಾಯ್ತು. ನಾನೇನ್ ನೆಟ್ಟು ಫಾರಿನ್ ನೋಡಿಲ್ಲ, ನೀನೇನ್ ನೋಡ್ತೀವಿ? ಏನಂದ್ರಿ? ಅದು ಈಗಲೇ ಪಾಸ್ಪೋರ್ಟ್ ಆಫೀಸ್ಗೆ ಫೋನ್ ಮಾಡ್ಬಿಡ್ತೀನಿ ಹಿಂದೆ. ಬಿರ್ನ್ ಮಾಡ್ರಿ. ಎಂತದಿದು ಬೆಂಚಪ್ಪ, ಆಗಲೇ ರೊಮ್ಯಾನ್ಸಾ? ಸ್ಟಾಪ್ ಇಡೈಸಿ, ಅಂತದ್ದೇನು ನಡೆದಿಲ್ಲ, ಸುಮ್ಮನಿರೋ. ಹುಡುಗ ಹುಡುಗಿ ಮುಖದಲ್ಲಿರೋ ಕಳೆ ನೋಡಿದ್ರೆ ಗೊತ್ತಾಗ್ತಿದೆ. ಅವಳೇನ್ ಹೇಳ್ತಾಳವ, ಎಲ್ಲಾರು ಫಾರಿನ್ಗೆ ಹೋಗೋದ್ರ ಬಗ್ಗೆನೇ ಮಾತಾಡ್ತಾರೆ. ಅಂದ್ರೆ ನೀವು ಫಾರಿನಿಗೆ ಹೊಂಟ್ರಿ ಅಂದಂಗ ಆತು. ಲೇ, ಅಲ್ಲಿಗೆ ನಾನು ಯಾಕೋ ಹೋಗ್ಲಿ? ಅನ್ನ ಕೊಟ್ಟಿರೋ ಈ ನಾಡನ್ನ ಬಿಟ್ಟು ಫಾರಿನ್ಗೆ ಹೋಗಿ ನಾನೇನ್ ಮಾಡ್ಲಿ? ನೀವ್ ಇಲ್ಲಿರ್ತೇನಂದ್ರೆ ಅವ್ರು ಬಿಡ್ಬೇಕಲ್ಲ ಮಾರಾರೆ. ಮದುವೆ ಆಗ್ಲಿ, ಸುಮ್ನಿರವ, ಆಮೇಲೆ ನೋಡ್ಕೊಳ್ಳೋಣ.
ಮೊದಲು ಈ ಮದುವೆಯಾಗಿ ನನ್ನ ವಂಶಕ್ಕಂಟಿರೋ ಶಾಪ ಕಳೆದ್ರೆ ಸಾಕು. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಎಲ್ಲರೂ ಬಹಳ ಆಳವಾಗಿ ಆಲೋಚನೆ ಮಾಡ್ತಾ ಇದ್ದೀರಾ. ಕೊನೆಗೂ ಪುರುಷೋತ್ತಮರವರು ಹಳ್ಳಕ್ಕೆ ಬೀಳ್ತಾ ಇದ್ದಾರಲ್ಲ, ಅದಕ್ಕೆ ಅವರಿಗೆ ಬುದ್ಧಿ ಹೇಳ್ತಾ ಇದ್ದೆವು. ಮನುಷ್ಯ ಆದ್ಮೇಲೆ ಮದ್ವೆ ಆದ್ರೆ ಅಲ್ವೇ ಜನ್ಮ ಸಾರ್ಥಕ ಆಗೋದು. ನಿಶ್ಚಿತಾರ್ಥಕ್ಕೆ ಸಮಯ ಆಗ್ತಾ ಇದೆ, ಎಲ್ರು ಬನ್ನಿ. ಅಂತೂ ಒಂದ್ ಸುಳ್ಳಿಂದ ನಮ್ MP ಅವ್ರ ಮದ್ವೆ ಆಗೋಂಗಾತ್ರಿ. MP ಅವ್ರ ಆ ಹುಡುಗಿಗೆ ಫೋನ್ ಮಾಡಿ ಎಲ್ಲಾ ವಿಷಯ ತಿಳಿಸ್ರಿ, ಅಲ್ಲಿ ಮದ್ವೆ ಏರ್ಪಾಟಾರೆ ಮಾಡ್ಕೋತಾನ್ರಿ. ನೀವು ಫೋನ್ ಮಾಡೋ ಅವಶ್ಯಕತೆ ಏನಿಲ್ಲ, ನಾನೇ ಬಂದಿದ್ದೀನಿ. ಇಂಥ ಹೊತ್ತಲ್ಲಿ ಇಲ್ಲಿಗೆ ಯಾಕ್ರಿ ಬಂದ್ರಿ ನೀವು? ಮದುವೆ ಮಾಡ್ಕೊಳಕ್ಕೆ. ನೀವು ಇಲ್ಲೇ ಮದುವೆ ಹಾಕಿ ಬಂದ್ರೆ ಚಲೋ ಆತ್ ಬಿಡ್ರಿ. ಒಂದೇ ದಿನಕ್ಕೆ 2 ಮದುವೆ ಊಟ ಸಿಗ್ತಾವ. ಊಟ ಏನೋ ಸಿಗುತ್ತೆ, ಆದ್ರೆ 2 ಮದುವೆದಲ್ಲ, ಒಂದೇ ಮದುವೆದು. ಏನ್ರಿ ಹೇಳ್ತಿದ್ದೀರಾ ನೀವು? ಹೌದು, ನಾನ್ ಸಾವಿತ್ರಿನ ಮದುವೆ ಆಗ್ಬೇಕು ಅಂತಾನೆ ಇಲ್ಲಿಗೆ ಬಂದಿದ್ದೀನಿ. ಚಕ್ ಎಂತ ಅವಸ್ಥೆ ಮಾರೇರೆ. ನಾನು ಮದುವೆ ಆಗುದಿಲ್ಲ, ನಿಮ್ಮ ಸಾಹಸ ಬೇಡ ಅಂತ ಹೇಳಿ ಹೋದವರು ಈಗ ಈ ನಮೂನೆ ಮಾತಾಡ್ತಿದ್ದೀರಾ? ನನ್ನ ಕ್ಷಮಿಸ್ಬಿಡ್ರಿ, ನಾನ್ ಪ್ರೀತಿ ಮಾಡೋದ್ ಹುಡುಗಿ ನನ್ನ ಕೈ ಕೊಟ್ಬಿಡ್ಲು. ಅದಕ್ಕೆ ಇದೇ ಹುಡುಗಿನ ಮದುವೆ ಆಗ್ಬೇಕು ಅಂತ ಬಂದಿದ್ದೀನಿ. ಅದೆಲ್ಲ ಆಗಲ್ಲ ರೀ. ನೋಡಿ, ಇಲ್ಲಿ ಇವತ್ತು ನಿಶ್ಚಿತಾರ್ಥ ನಡೀತಾ ಇದೆ. ಸುಮ್ಮನೆ ಹೋಗ್ಬಿಡಿ, ಬೇರೆ ಯಾರಾದ್ರೂ ಹುಡುಗಿನ ಪ್ರೀತಿ ಮದುವೆ ಆಗೋಗಿ. ನನಗೆ ಈ ಪ್ರೀತಿಯಲ್ಲೆಲ್ಲ ನಂಬಿಕೆ ಹೋಗ್ಬಿಟ್ಟಿದೆ. ಅದಕ್ಕೆ ಮದುವೆ ಆದ್ಮೇಲೆ ಪ್ರೀತಿ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಯಾಕೆಲ್ಲ ಇನ್ನು ಇಲ್ಲೇ ಕೂತಿದ್ದೀರಾ? ನಿಶ್ಚಿತಾರ್ಥಕ್ಕೆ ಸಮಯ ಆಗ್ತಾ ಇದೆ, ಬನ್ನಿ. ಇವ್ರು ಯಾರು? ಇವರು ನನ್ನ ಫ್ರೆಂಡ್, ನಿಶ್ಚಿತಾರ್ಥಕ್ಕೆ ಅಂತ ಬಂದಿದ್ದಾರೆ. ಇಲ್ಲ ಅಂಕಲ್, ರಾಜಶೇಖರ್ ಅವರ ನಿಜವಾದ ಮಗ ಪುರುಷೋತ್ತಮ್ ನಾನು. ಏನು ಹೇಳ್ತಾ ಇದ್ದೀರಾ? ಬಂದಾಗಿನಿಂದ ಪುರುಷೋತ್ತಮ ಯಾರು ಅನ್ನೋದೇ ದೊಡ್ಡ ಸಮಸ್ಯೆ ಆಗಿದೆ. ಹೌದು ಅಂಕಲ್, ನಾನೇ ಪುರುಷೋತ್ತಮ್. ಮತ್ತೆ ಇವ್ರ್ಯಾಕೆ ಪುರುಷೋತ್ತಮ ಅಂತ ಇಲ್ಲಿಗೆ ಬಂದಿದ್ದಾರೆ? ಆಂಟಿ, ಅದೇನಾಯ್ತು ಅಂದ್ರೆ, ಒಂದ್ ಹುಡುಗಿನ ಪ್ರೀತಿಸಿ ಅವಳು ಕೈ ಕೊಟ್ಟಿದ್ದಾಳೆ ಅಂತ ಇಲ್ಲಿ ಬಂದಿದ್ದೀರಾ. ಒಂದ್ ವೇಳೆ ಒಪ್ಕೊಂಡಿದ್ರೆ ಅವಳಿಂದಾನೆ ಹೋಗ್ತಾ ಇದ್ರಿ ತಾನೆ. ನಿಮ್ಮಂತವ್ರನ್ನ ಹೆಂಗ್ರಿ ನಂಬೋದು? ನಾಳೆ ದಿನ ಅವಳು ಮತ್ತೆ ವಾಪಸ್ ಬಂದ್ರೆ ಅವಳ ಹಿಂದೆ ಹೋಗಲ್ಲ ಅಂತ ಏನ್ ಗ್ಯಾರಂಟಿ? ಹಾಗಾಗೋದಿಕ್ ಚಾನ್ಸೇ ಇಲ್ಲ ಸಾವಿತ್ರಿ. ಅವಳು ಆಲ್ರೆಡಿ ಮದುವೆ ಮಾಡ್ಕೊಂಡು ಫಾರಿನಲ್ಲಿ ಸೆಟ್ಲ್ ಆಗಿದ್ದಾಳೆ. ನನ್ನ ಲೈಫಲ್ಲಿ ಮತ್ತೆ ಅವಳ ಮುಖ ನೋಡಲ್ಲ. ಆಗಿದ್ದಾಗೋಯ್ತಮ್ಮ ಸಾವಿತ್ರಿ. ಈ ಹುಡುಗನ್ನೇ ಒಪ್ಕೋ, ಇವನ್ ಜೊತೆ ಮದುವೆ ಮಾಡ್ಕೊಡ್ತೀನಿ. ಏನ್ರಿ ಸರ, ನಮ್ MP ಅವ್ರ ಜೊತೆ ನಿಶ್ಚಿತಾರ್ಥ ಇಟ್ಕೊಂಡು ಈಗ ಈ ಹುಡುಗ ಬಂದ್ಮೇಲೆ ಪ್ಲೇಟ್ ಚೇಂಜ್ ಮಾಡ್ಲಿಕ್ಕೆ? ನೋಡ್ರಿ, ಇದರಲ್ಲಿ ನಿಮ್ ತಪ್ಪು ಇದೆ. ಇವನು ಹೇಳ್ದ ಅಂತೇಳಿ ಸುಳ್ಳು ಹೇಳ್ಕೊಂಡು ಯಾಕ್ರಿ ಬಂದ್ರಿ? ನೋಡಿ, ನಮಗೆ ಫಾರಿನ್ ಹುಡುಗ ಬೇಕು, ಅವನ ಜೊತೆಗೆ ಮದುವೆ ಮಾಡ್ಕೊಡೋದು. ಇಸಪ್ಪ, ಓಯ್ ಇದೆಲ್ಲ ಸಾಧ್ಯ ಇಲ್ಲ ಮಾರೇರೆ. ನೀವು ಮದ್ವೆ ಮಾಡ್ಕೊಡ್ಲೇಬೇಕು. ಸಾವಿತ್ರಿ ಕೂಡ ನಮ್ MP ಅವ್ರನ್ನೇ ಒಪ್ಕೊಂಡಿರೋದು ಅಲ್ಲನ ಸಾವಿತ್ರಿ? ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. ಗೊತ್ತಾಗ್ತಾ ಇಲ್ಲ ಅಂದ್ರೆ ಹೇಗೆ ಡಿಯರ್ ಸಾವಿತ್ರಿ? ನಿಮ್ಗೆ ಕೈ ಕೊಡಲ್ಲ ಅಂತ ಗಾಡ್ ಮೇಲೆ ಪ್ರಾಮಿಸ್ ಮಾಡಿ ಹೇಳಿಲ್ವೇ? ದೇವ್ರ ಮೇಲೆ ಆಣೆ ಇಟ್ಟು ಕೈ ಎತ್ತಿರೋರು ನೋಡಿದ್ಮೇಲೆ ಆಣೆ ಮೇಲೆ ನಂಬಿಕೆನೆ ಹೋಗ್ಬಿಟ್ಟದೆ. ನೀವಿಬ್ರು ನನ್ ಮನ್ಸಿನ ವಿರುದ್ಧವಾಗಿ ಆಟ ಆಡಿದಿರಿ. ಸಾವಿತ್ರಿ, ನಾನ್ ನಿಜವಾಗ್ಲೂ ನಿನ್ನ ಲವ್ ಮಾಡ್ತಾ ಇದ್ದೀನಿ, ಪ್ಲೀಸ್ ನಂಬು. ನಾನು ಅಷ್ಟೇ ನಿನ್ನ ಲೈಫ್ ಪಾರ್ಟ್ನರ್ ಆಗಿ ಮಾಡ್ಕೋಬೇಕು ಅಂತ ಬಂದಿದ್ದೀನಿ. ಇಲ್ಲ ಸಾವಿತ್ರಿ, ಇವ್ರು ನಿನ್ಗೆ ಚೀಟ್ ಮಾಡ್ತಿದ್ದಾರೆ, ನಂಬೇಡ. ಇವರು ನಿನಗೆ ಮೋಸ ಮಾಡ್ತಾ ಇದ್ದಾರೆ. ಮದುವೆ ಆಗಿ ಫಾರಿನ್ ಕರ್ಕೊಂಡು ಹೋಗ್ತೀನಿ ಅಂತ ಸುಳ್ಳು ಹೇಳಿ ಇಲ್ಲೇ ಸೆಟ್ಲ್ ಆಗೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ನೀನ್ ನನ್ನ ಮದುವೆ ಆಗೋ, ನಾನು ನಿನ್ನ ಫಾರಿನ್ ಕರ್ಕೊಂಡು ಹೋಗ್ತೀನಿ. ಸಾವಿತ್ರಿ, ಅವ್ರು ಏನಾದ್ರೂ ಹೇಳ್ಕೊಳ್ಳಿ, ನಿನ್ ನಿರ್ಧಾರ ಏನು ಅಂತ ಹೇಳಮ್ಮ. ಹೌದು ಸಾವಿತ್ರಿ, ಈ ಇಬ್ರು ಪುರುಷೋತ್ತಮರಲ್ಲಿ ನೀನ್ ಯಾರನ್ನ ಒಪ್ಕೊಂಡ್ರು ಅವ್ರ ಜೊತೆ ಮದುವೆ ಮಾಡ್ಕೊಡ್ತೀನಿ. ನನ್ನ ಒಪ್ಪೋ ಸಾವಿತ್ರಿ, ನನ್ನ ಒಪ್ಕೋ ಸಾವಿತ್ರಿ. ನನ್ನನ್ನ ಪ್ಲೀಸ್ ಸಾವಿತ್ರಿ. ಸಾಕು ನಿಲ್ಲಿಸ್ರಿ ಬರ್ಗಟ್ ಮುದವಿಗಳ. ಒಬ್ರು ಮದ್ವೆ ಮುಂಚೆ ಮೋಸ ಮಾಡಕ್ ನೋಡಿದ್ರಿ, ಇನ್ನೊಬ್ರು ಮದ್ವೆ ಆದ್ಮೇಲೆ ಮೋಸ ಮಾಡಕ್ ನೋಡಿದ್ರಿ. ಅದಕ್ಕೆ ನಿಮ್ಮಿಬ್ರು ಮದ್ವೆ ಆಗೋದಿಲ್ಲ. पंचरंगी